background. You put some. That's fine. Yeah, this thing, the sky. Yeah. This one. She's laughing. Flying. Yeah, I'm. I'm flying in the moon. ಅಲ್ಲಪ್ಪ ಗುರುಜಿ ಸರಿಯಾಗಿ ಸೆಂಟ್ರಲ್ ಇದಾರಲ್ಲ ಈಗ ರೆಕಾರ್ಡಿಂಗ್ ಸರಿ. Oh, ಅಲ್ಲೇ ಇರ್ಬೇಕು. ಇಲ್ಲಿ ನೋಡ್ಬಾ ಕನ್ನಡದ ಮಾತಾಡೋದು. ಕನ್ನಡ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಗರ್ಗರ್ ಗೀತಾ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ. ಗರ್ಗರ್ ಗೀತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭಗವಂತನ ಕೃಪೆ ಆಗಲಿ, ಅವರ ಕುಟುಂಬದವರಿಗೂ ಭಗವಂತನ ಕೃಪೆ ಆಗಲಿ, ಇದರಿಂದ ಲೋಕ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಆಶಾ ಲಕ್ಷ್ಮಿ ಮತ್ತು ಅವ್ರ ಮನೆಯವರು 1.5 ವರ್ಷ ಹಿಂದೆ ಈ ಗರ್ಗರ್ ಗೀತಾ ಕಾರ್ಯಕ್ರಮ ಶುರು ಮಾಡಿದ್ರು. ಇಲ್ಲೇ ಶುರು ಮಾಡಿದ್ರು ಮೊದಲೇದು. 1.5 ವರ್ಷ ಆಯ್ತು. ಪ್ರತಿ ತಿಂಗಳು ಒಂದಲ್ಲ ಒಂದ್ ಕಡೆ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಭಗವದ್ಗೀತೆ ಈ ಕಾರ್ಯಕ್ರಮ ಹಲವಾರು ಜನರಿಗೆ ಭಗವದ್ಗೀತೆ ಮುಟ್ಟಿಸ್ಲಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿಬಿಟ್ಟು ಈ ಗರ್ಗರ್ ಗೀತೆಯ ಕಾರ್ಯಕ್ರಮವನ್ನ ಮೊದಲು ಈ ಐಡಿಯಾ ತಂದವರು ಆಶಾಲಕ್ಷ್ಮಿ ಅವರು. ನಮ್ಮ ಗರ್ಗರ್ ಗೀತೆ ಶುರು ಮಾಡ್ಬೇಕು ಅಂತ. ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ತಾನೆ. ಅವ್ರ ಮನೆಯವರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತು ಶ್ರೀ ಶಂಕರ ಜಯಂತಿ, ಶ್ರೀ ರಾಮಾನುಜ ಜಯಂತಿ, ಕಡೆಗೆ ಇಂಟರ್ನ್ಯಾಷನಲ್ ಮದರ್ಸ್ ಡೇ, ತಾಯಿಯರ ದಿನ ಕೂಡ ಹೌದು. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತಾಯಿ ಯಾರದು? ಭಗವದ್ಗೀತೆ. ಅಂಬತ್ವಾಂ ಅನುಸಂಧಾಮಿ ಭಗವದ್ಗೀತೆ ಭವದೇಶಿನಿ. ಅಂಬತ್ವಾಂ ಅನುಸಂಧಾಮಿ ಭಗವದ್ಗೀತೆ ತಾಯಿ. ಆ ತಾಯಿಯಾದ ಭಗವದ್ಗೀತೆಗೆ ನಾವು ಅನುಸಂಧಾನ ಮಾಡ್ತೇವೆ, ತಿಳ್ಕೊಳ್ತೇವೆ. ಭಗವದ್ಗೀತೆ ಯಾರು? ಭವದ್ವೇಷಿಣಿ. ಭವದ್ವೇಷಿಣಿ ಅಂದ್ರೆ ನಾವು ಪ್ರಪಂಚದಲ್ಲಿ ಬಂದ್ಬಿಟ್ಟಿದ್ದೇವೆ. ಪ್ರಪಂಚದಲ್ಲಿ ನಾನಾ ವಿಧ ಕಷ್ಟಗಳನ್ನು ಪಡ್ತಾ ಇದ್ದೇವೆ. ಆ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುವಂತ ಮಹಾತಾಯಿ ಭಗವದ್ಗೀತೆ. ಹಾಗಾಗ್ಬಿಟ್ಟು ಈ ಮಾತೆಯರ ದಿನದಂದು ಮಾತೆಯಾದ ಭಗವದ್ಗೀತೆಗೆ ನಮ್ಮ ವಂದನೆ ಅರ್ಪಿಸೋಣ. ಅಂಬತ್ವಾಂ ಅನುಸಂಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಭಗವದ್ಗೀತೆ ತಾಯಿ ಹೇಗಪ್ಪ? ಹೇಗೆ ತಾಯಿ? ತಾಯಿ ಮಗುವನ್ನ ಹೊಟ್ಟೆಯಲ್ಲಿ ಹೊತ್ತು 9 ತಿಂಗಳು ಹೊತ್ತು ಆ ಮಗುವನ್ನ ತನಗೆ ಶಕ್ತಿ ಬರುವಷ್ಟು ಕಾಲ, ಮಗುವಿಗೆ ಶಕ್ತಿ, ನಡಿಲಿಕ್ಕೆ ಶಕ್ತಿ ಬರಬೇಕು, ಜೀವನ ಮಾಡೋ ಶಕ್ತಿ ಬರಬೇಕು, ಅಲ್ಲಿವರೆಗೆ ತಾಯಿ ಆ ಮಗುವನ್ನ ಒಂದು ಕ್ಷಣ ಬಿಡದೆ ನೋಡಿಕೊಂಡು ಆ ಮಗುವಿಗೆ ಶಕ್ತಿ ಕೊಡ್ತಾಳೆ, ಮಗುವಿಗೆ ಜೀವನ ಕೊಡ್ತಾಳೆ. ನಾವು ಕೂಡ ಒಂದು ರೀತಿ ಮಗುವೆ. ನಮಗೆ ಜ್ಞಾನ ಇಲ್ಲ, ಅಜ್ಞಾನ. ಆ ಅಜ್ಞಾನದಲ್ಲಿ ಮಗುವಾದ ನಾವು ಸಂಸಾರದಲ್ಲಿ ಬಿದ್ದುಬಿಟ್ಟಿದ್ದೇವೆ.
ನಾನಾ ವಿಧ ಕಷ್ಟಗಳನ್ನ ಅನುಭವಿಸ್ತಾ ಇದೆ. ಯಾಕೆ ಅನುಭವಿಸ್ತದೋ ಗೊತ್ತಿಲ್ಲ. ಸಂಸಾರದು ಘೋರ. ನಾನಾ ವಿಧ ತೊಂದರೆಗಳು, ನಾನಾ ವಿಧ ಕಷ್ಟಗಳು, ಸಂಕಟಗಳು ನಮ್ಮನ್ನ ಕಾಡ್ತವೆ. ನಮಗೆ ಜೀವನ ಮಾಡ್ಬೇಕಾದ್ರೆ ಜೀವನ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇದು ನಮ್ಮನ್ನ ಈ ಸಂಸಾರ ಸಾಗರಕ್ಕೆ ತಳ್ಳಿಬಿಟ್ಟ ಹಾಗೆ. ಈಜ್ಲಿಕ್ಕೆ ಗೊತ್ತಿಲ್ಲ. ಆ ಈಜು ಕಲಿಸ್ಬೇಕಾದ್ರೆ ತಾಯಿ ಬೇಕು. ತಾಯಿಯೇ ಮೊದಲನೇ ಗುರು. ಅದಕ್ಕೆ ಆ ತಾಯಿಗೆ ನಾವು ನಮನ ಅರ್ಸ್ಬೇಕು. ಈ ತಾಯಿ ಯಾರು? ಭಗವದ್ಗೀತೆ. ಯಾಕಂದ್ರೆ ನಮ್ಮ ಜೀವನವನ್ನ ನಾವು ಹೇಗೆ ನಡೆಸ್ಬೇಕು ಅಂತ ನಮ್ಗೆ ಯಾರು ಹೇಳ್ಕೊಡ್ಬೇಕಲ್ಲ. ಯಾರು ಹೇಳ್ಕೊಡ್ತಾರೆ? ನಮ್ಮ ತಾಯಿ. ನಮ್ಮ ತಾಯಿ ಅಂದ್ರೆ ನಮ್ಮ ಬಯಾಲಜಿಕಲ್ ತಾಯಿ, ನಮ್ಗೆ ಹುಟ್ಟಿಸಿದ ತಾಯಿ. ಅವ್ರ ಪಾಪ ನಮ್ಗೆ ಆಹಾರ ಕೊಡ್ತಾಳೆ, ಅವಳಿಗೆ ಏನ್ ಗೊತ್ತಿದೆ ಹೇಳ್ಕೊಡ್ತಾರೆ, ಮಾತೃಭಾಷೆ ಹೇಳ್ಕೊಡ್ತಾರೆ. ಆದ್ರೆ ಜೀವನವನ್ನು ಹೇಗೆ ಬಾಳ್ಬೇಕು, ಜೀವನದಲ್ಲಿ ಏನ್ ಸಾಧಿಸ್ಬೇಕು ಅದು ನಮ್ಮ ತಾಯಿಗೂ ಗೊತ್ತಿಲ್ಲ. ಅವರಿಗೂ ಹೇಳ್ಕೊಡ್ಬೇಕು ಯಾರು? ಎಲ್ಲರ ತಾಯಿ, ನಮ್ಮ ತಾಯಿಯ ತಾಯಿ, ನಮ್ಮ ತಾಯಿ ಭಗವದ್ಗೀತೆ ನಮ್ಗೆ ಹೇಳ್ಕೊಡ್ತಾರೆ ನಮ್ಮ ಜೀವನವನ್ನು ಹೇಗೆ ಬದುಕಬೇಕಪ್ಪ ಅಂತ, ಜೀವನವನ್ನು ಹೇಗೆ ಜೀವನ ಮಾಡಬೇಕು ಅಂತ. ನದಿಯಲ್ಲಿ ಬಿದ್ದರೆ, ಸಮುದ್ರದಲ್ಲಿ ಬಿದ್ದರೆ ಈಜು ಗೊತ್ತಿದ್ರೆ ನಾವು ಒದ್ದಾಡ್ತೇವೆ ಉಸಿರಾಡ್ಲಿಕ್ಕೆ. ಜೀವನವನ್ನು ಸಮುದ್ರದಲ್ಲಿ ಬಿದ್ದರೆ ಆ ಸಮುದ್ರದಲ್ಲಿ ಈಜಾಡ್ಬೇಕಾದ್ರೆ, ಮುಳುಗದೆ ಹೋಗ್ಬೇಕಾದ್ರೆ ನಮಗೊಂದು ವಿದ್ಯಾಭ್ಯಾಸ ಬೇಕು. ಆ ವಿದ್ಯಾಭ್ಯಾಸ ಕೊಡುವಂತ ತಾಯಿ ಭಗವದ್ಗೀತೆ. ಏನಿದು ವಿದ್ಯಾಭ್ಯಾಸ? ನಾನು ಯಾತಕ್ಕಾಗಿ ಬಂದಿದ್ದೇನೆ, ಯಾತಕ್ಕಾಗಿ ಪ್ರಪಂಚಕ್ಕೆ ಬಂದೇನೆ, ನಾನು ಹೇಗೆ ಜೀವನ ಮಾಡಬೇಕು, ಇದನ್ನು ಹಂತ ಹಂತವಾಗಿ ಹೇಳ್ಕೊಡೋದು ಭಗವದ್ಗೀತೆ. ಭಗವದ್ಗೀತೆ ಅನ್ನೋದು ನಮ್ಮ ಜೀವನದ ಪಾಠ ಹೇಳ್ತದೆ, ಬದುಕುವ ರೀತಿ ಹೇಳ್ತದೆ, ಜೀವನದ ಕಷ್ಟ ಸುಖಗಳನ್ನು ಎದುರಿಸುವ ರೀತಿ ಹೇಳ್ಕೊಡ್ತದೆ, ಜೀವನದ ಗುರಿ ಏನು ಅಂತ ಹೇಳ್ಕೊಡ್ತದೆ ಭಗವದ್ಗೀತೆ. ಹಾಗಾಗ್ಬಿಟ್ಟು ಆ ಗೀತಾ ಮಾತೆ ನಮ್ಮ ಮೇಲೆ ಕರುಣೆ ಇಟ್ಟು, ಮಕ್ಕಳ ಮೇಲೆ ಕರುಣೆ ಇಟ್ಟು ಭಗವದ್ಗೀತೆ ನಮ್ಗೆ ಕೊಟ್ಟಿದ್ದಾರೆ ಅರ್ಜುನನ ಮೂಲಕ. ಈ ಗೀತೆಯ ಸಾರ ಏನಪ್ಪ? ಭಗವದ್ಗೀತೆಯ ಸಾರ ಏನು? ಭಗವದ್ಗೀತೆ ಸಾರ ನೋಡಪ್ಪ, ನೀನು ಸಮುದ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ಪ್ರಪಂಚದಲ್ಲಿ ಕಷ್ಟ ಪಡ್ತಾ ಇದೀಯಾ. ಆದರೆ ನಿಜವಾಗಿ ನೋಡಿದ್ರೆ ನೀನು ಹುಟ್ಟು ಸಾವಿಲ್ಲದ ಅಜರ ಅಮರ ಆತ್ಮ. ದುಃಖ ಅನ್ನೋದು ನೀನು ತಟ್ಟುವುದೇ ಇಲ್ಲ. ದುಃಖ ಅನ್ನೋದು ಇಲ್ವೇ ಇಲ್ಲ ನಿನ್ಗೆ, ನಿಜವಾದ ನಿನ್ಗೆ ಇಲ್ವೇ ಇಲ್ಲ. ನೀನು ಅಮೃತ ಸ್ವರೂಪಿ ಆತ್ಮ. ನೀನು ಭಗವತ್ ಸ್ವರೂಪಿ, ಆತ್ಮ ಸ್ವರೂಪಿ, ಬ್ರಹ್ಮ ಸ್ವರೂಪಿ. ನೀನು ದುಃಖ ಯಾಕಪ್ಪ ಪಡ್ತಾ ಇದ್ದೀನಿ ನೀನು? ನಿನಗೆ ಈ ದೇಹ ಮನಸ್ಸು ಬುದ್ಧಿ ಅನ್ನೋ ಕಲ್ಪನೆ ಇದೆ. ಆ ದೇಹ ಅನ್ನೋದು ನೀನಲ್ಲ. ದೇಹ ಅನ್ನೋದು ಕೇವಲ ಬಟ್ಟೆ ಇದ್ದ ಹಾಗೆ. ಬಟ್ಟೆ ಹಾಕೊಂಡು ನಾವು ತಿರುಗಾಡ್ತೇವೆ, ಆಮೇಲೆ ಬಟ್ಟೆ ಹಳೆದ ಬಿಸಾಡ್ತೇವೆ. ಹಾಗೆ ದೇಹ ಕೂಡ ನಿನ್ನ ಆತ್ಮನಿಗೆ ಒಂದು ಬಟ್ಟೆ. ನೀನೊಂದು ತಿಳ್ಕೋಬೇಡ. ಅದು ನಮ್ಗೆ ಏನಾಗ್ಬಿಟ್ಟಿದೆ ಸಮಾಜದಲ್ಲಿ, ಬಟ್ಟೆಗೆ ಬಹಳ ಗೌರವ. ಬಟ್ಟೆಗೇನು ಬಹಳ ಗೌರವ. ಮುಲ್ಲಾ ಅನ್ನಿಸುತ್ತೇನು, ಒಂದ್ಸಲ ಊಟಕ್ಕೆ ಹೋಗ್ತಾರೆ. ಮುಲ್ಲಾ ಅನ್ನಿಸುತ್ತೊಬ್ಬ ಒಬ್ಬ ಜ್ಞಾನಿ ಹರ್ಕಲ್ ಬಟ್ಟೆ ಹಾಕೊಂಡು ಊಟಕ್ಕೆ ಹೋಗ್ತಾರೆ. ಯಾರ ಶ್ರೀಮಂತರ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಹೋದಾಗ ಅಲ್ಲಿ ಗೇಟ್ ಕೀಪರ್ ಒಳಗೆ ಬಿಡಲ್ಲ. ಇದು ಶ್ರೀಮಂತರ ಮನೆ, ನೀನ್ ಯಾಕೆ ಬಂದೆ ಭಿಕ್ಷುಕ, ಹರ್ಕಲ್ ಬಟ್ಟೆ ಹಾಕೊಂಡ್ ಬಂದಿಯಾ ಅಂತ. ಸರಿ, ಮುಲ್ಲಾ ಅನ್ನಿಸ್ತು ಮನೆಗೆ ಹೋಗ್ತಾನೆ. ಮನೆಗೆ ಹೋಗ್ಬಿಟ್ಟು ಅವ್ರ ಮದುವೆ ಸಮಯದಲ್ಲಿ ಒಳ್ಳೆ ಡ್ರೆಸ್ ಹಾಕಿದ್ದ, ಪೇಟ ಹಾಕೊಂಡು ಬರ್ತಾರೆ. ಹೀಗೆಲ್ಲ ಒಳಗೆ ಬಿಟ್ಬಿಡ್ತಾರೆ. ಸಮಾಜದಲ್ಲಿ ನಮ್ಮ ಡ್ರೆಸ್ಸಿಗೆ ಜಾಸ್ತಿ ಬೆಲೆ. ಒಳಗೆ ಹೋಗಿ ಊಟಕ್ಕೆ ಕೂತ್ಕೊಳ್ತಾನೆ. ಊಟಕ್ಕೆ ಕೂತ್ಕೊಂಡಾಗ ಊಟ ಮಾಡಲ್ಲ ಅವನು. ಅವ್ನು ಪೇಟ ತೆಗೆದಿರ್ತಾರೆ. ತಿನ್ನು ಅಂತ ಹೇಳ್ತಾರೆ ಪೇಟಕ್ಕೆ. ಆಯ್ತಾ? ಏನಪ್ಪ ಪೇಟ ತಿನ್ಸ್ತಾ ಇದೆ ಅಂತ. ಅಲ್ಲ ಸ್ವಾಮಿ, ನಾನು ಪೇಟ ಹಾಕೊಂಡು ಬಂದೆ, ನನ್ಗೆ ಒಳಗೆ ಬಿಟ್ಟಿಲ್ಲ. ಪೇಟ ಹಾಕೊಂಡ್ಮೇಲೆ ಬಿಟ್ಟಿದ್ದು ಅದು. ಪೇಟ ಬಿಟ್ಟು ನನ್ನನ್ನ ಪೇಟಕ್ಕೂ ಅಂತ. ಯಾರು ಬಿಟ್ಟರು ಒಳಗೆ ಅಂತ. ಹಾಗೆ ಪೇಟ ತಿನ್ಬೇಕು, ನಾನೇನ್ ತಿನ್ಲಿ ಅಂತ. ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ಡ್ರೆಸ್ಸಿಗೆ ಜಾಸ್ತಿ ಗೌರವ ಆಗ್ಬಿಟ್ಟಿದೆ. ಡ್ರೆಸ್, ನಮ್ಮ ಡ್ರೆಸ್ ಏನು? ಶರೀರದ ಡ್ರೆಸ್ ಏನು? ದೇಹ. ಆತ್ಮದ ಡ್ರೆಸ್ ಏನು? ದೇಹ. ಸಮಾಜ ನಮ್ಮನ್ನು ಗುರುತಿಸೋದು ಹೇಗೆ? ದೇಹದ ಮೂಲಕ ಗುರುತಿಸ್ತದೆ, ಆತ್ಮದ ಮೂಲಕ ಯಾರು ಗುರುತಿಸಲ್ಲ. ಗಂಡಸು ಹೆಂಗಸು
ಚೆನ್ನಾಗಿದ್ದಾನೆ, ಚೆನ್ನಾಗಿಲ್ಲ, ಕಪ್ಪಗಿದ್ದಾನೆ, ಬೆಳ್ಳಗಿದ್ದಾನೆ ಅಂತ ದೇಹವನ್ನೇ ಗುರುಸ್ತಾರ, ಆತ್ಮ ಗುರುಸಿಲ್ಲ. ನಮ್ಮ ಸ್ವರೂಪ ಏನು? ಆತ್ಮ. ಆ ಆತ್ಮನ ಗುರುಸರು ಯಾರಪ್ಪ? ಸಮಾಜದಲ್ಲಿ ಬರೀ ಗೌರವ ಯಾರಕ್ಕೆ? ದೇಹಕ್ಕೆ. ದೇಹ ನಮ್ಮ ಬಟ್ಟೆ, ಅದು ನಮಗೂ ಗೊತ್ತಿಲ್ಲ. ಭಗವದ್ಗೀತೆ ಮೊದಲೇ ಅರ್ಥ ಭಗವದ್ಗೀತೆ ಹೇಳ್ಕೊಡ್ತೇನೆ ನಿನಗೆ. ಮೊದಲು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಂ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಿಜವಾದ ನಿನ್ನ ತಿಳ್ಕೋ. ಸಮಾಜ ಗುರುತಿಸೋ ನಿನ್ನಲ್ಲ. ಸಮಾಜ ಬರೀ ಬಟ್ಟೆ ನೋಡ್ತದಷ್ಟೇ, ಸಮಾಜ ನಿನ್ನ ನೋಡುದಿಲ್ಲ. ನಿನ್ನ ನಿಜವಾದ ಸ್ವರೂಪ ಅಂತ ತಿಳ್ಕೋ. ಅದಿರೋದು ಶಿವಸ್ವರೂಪಿ. ಈ ಶಿವಸ್ವರೂಪಿ ಅಂತ ಗೊತ್ತಾದಾಗ ನಿನ್ಗೆ ಎಲ್ಲಾ ದುಃಖ ನಿವಾರಣೆ ಆಗ್ತದೆ. ಇದು ಭಗವದ್ಗೀತೆ ತಾಯಿ ಹೇಳ್ಕೊಡೋ ಮೊದಲನೇ ಮಾತು. ದುಃಖದಿಂದ ನಿವಾರಣೆ ಸಾಧ್ಯ ಅಂತ. ಆ ದುಃಖದಿಂದ ನಿವಾರಣೆ ಆಗ್ಬೇಕು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂದ್ರೆ ಜೀವನದಲ್ಲಿ ಯೋಗ ಮತ್ತು ಯಜ್ಞ ಅಳವಡಿಸ್ಬೇಕು. ಯಜ್ಞ ಅಂದ್ರೆ ಏನು? ಯಜ್ಞ ಅಂದ್ರೆ ಇಡೀ ಪ್ರಕೃತಿಯ ನಿಯಮವೇ ಯಜ್ಞ. ಪ್ರಕೃತಿ ಹೇಗೆ ನಡೀತದೆ ಎಲ್ಲ ಯಜ್ಞ. ಪ್ರಕೃತಿ ಇಡೀ ಸೃಷ್ಟಿ ಹೇಗೆ ನಡೀತದೆ ಯಜ್ಞ. ಏನ್ ಸೃಷ್ಟಿಯಲ್ಲಿ ಏನ್ ನಡೀತದೆ ಯಜ್ಞ? ಮಾವಿನ ಹಣ್ಣು, ಮಾವಿನ ಮರ ಹಣ್ಣು ಕೊಡ್ತದೆ, ಅಲ್ಫೆನ್ಸೋಮಾ ಅಂತ, ಆಯ್ತಾ? ಬುಟ್ಟಿಗಟ್ಟಲೆ ಕೊಡ್ತದೆ. ಆ ಮಾವಿನ ಮರ ಎಷ್ಟು ಹಣ್ಣು ತಿಂತದೆ? ಮಾವಿನ ಮರ ಹಣ್ಣು ತಿನ್ನೋದೇ ಇಲ್ಲ. ಅದು ಕೊಡ್ತಾ ಇರೋದು, ಅದು ಆ ಹಣ್ಣು ಕೊಡ್ತಾ ಇರೋದು ಬೇರೆ ತಿನ್ಲಿಕ್ಕೆ. ಮಳೆ ಮೋಡದಿಂದ ನೀರು ಬೀಳ್ತದೆ. ಆ ಮೋಡ ಎಷ್ಟು ನೀರು ಕುಡಿತದೆ? ಸಮುದ್ರದಲ್ಲಿ ಬೀಳ್ತದೆ. ಸಮುದ್ರ ಎಷ್ಟು ನೀರು ಕುಡಿತದೆ? ಸಮುದ್ರದ ನೀರು ಪುನಃ ಆವಿಯಾಗಿ ಮೋಡ ಆಗ್ತದೆ, ಆಯ್ತಾ? ಮೋಡದ ನೀರು ಹೋಗಿ ನದಿ ಬೀಳ್ತದೆ. ನದಿ ಎಷ್ಟು ನೀರು ಕುಡಿತದೆ? ನದಿ ಹೋಗಿ ಸಮುದ್ರಕ್ಕೆ ಸೇರ್ತದೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಒಂದಕ್ಕೊಂದು ಪರಸ್ಪರ ಕೊಡ್ತಾ ಹೋಗ್ತವೆ. ಅದಕ್ಕೆ ಯಜ್ಞ ಅಂತ ಹೇಳುದು. ಇಡೀ ಪ್ರಕೃತಿ ಚಕ್ರ ಏನು? ಯಜ್ಞ ಭಾವ. ಕೊಡುವುದು ಗೊತ್ತು ಪ್ರಕೃತಿಯಲ್ಲಿ, ಆದ್ರೆ ಮನುಷ್ಯರಿಗೆ ಪಡ್ಕೊಳ್ಳೋದು ಮಾತ್ರ ಗೊತ್ತು. ಆ ಪಡ್ಕೊಳ್ಳೋದನ್ನ ಬಿಟ್ಟು ಕೊಡೋದನ್ನ ಕೊಡು. ಯಜ್ಞ ಭಾವದಿಂದ ಜೀವನ ಮಾಡೋದು ಕಲಿ. ಇದು ಭಗವದ್ಗೀತೆ ಹೇಳೋ ಮೊದಲೇ ಪಾಠ. ಅಂದ್ರೆ ನಿಸ್ವಾರ್ಥ ಭಾವನೆ, ಸೇವಾವನ್ ಜೀವಗಳು. ಅಲ್ಲ, ನಿಸ್ವಾರ್ಥ ಭಾವನೆ ಸೇವೆ ಮಾಡಿ ನನ್ ಗತಿ ಏನು? ನನ್ಗೆ ಯಾರು ನೋಡ್ಕೊಳ್ತಾರೆ? ಅದನ್ನ ಯೋಚನೆ ಮಾಡಬೇಡ. ನೀ ಯಜ್ಞ ಭಾವನ ಜೀವನ ಮಾಡಿದಾಗ ನಿನಗೆ ಅನಂತ ಪುಣ್ಯ ಬರ್ತದೆ, ಅನಂತ ಐಶ್ವರ್ಯ ಬರ್ತದೆ. ಏನ್ ಯಜ್ಞ ಮಾಡ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ಬರ್ತದೆ. ಅದೇ ಭಗವಂತನ ಕೃಪೆ. ನೀವು ಯಜ್ಞ ಭಾವನ ಜೀವನ ಮಾಡಿದಾಗ ನಿನ್ ಏನ್ ಬೇಕೋ ಅದು ನಿನ್ ಕೈ ಬರ್ತದೆ. ಅದು ಭಗವಂತನ ಆಶೀರ್ವಾದ. ಅದಕ್ಕೆ ಅಕ್ಷಯ ತದಿಗೆ ಮಾಡಿದ್ವಲ್ಲ ಮೊನ್ನೆ. ಅಕ್ಷಯ ತದಿಗೆ ಮಾಡ್ತಾನೆ. ಏನ್ ಮಾಡಿದ್ರಿ? ಗೋಲ್ಡ್ ಪರ್ಚೇಸ್ ಮಾಡಿದ್ರಿ ಅಲ್ಲ? ಮಾಡಿದ? ಅಯ್ಯೋ, ಎಂತ ಅಕ್ಷಯ ತದಿಗೆ ಮಾಡಿದ್ರಪ್ಪ ನೀವು? 2-3 ವರ್ಷದಿಂದ ಮಾಡಿ. 2 ವರ್ಷ ಮಾಡ್ತಲ್ಲ. ಅಕ್ಷಯ ತದಿಗೆ ಅರ್ಥ ಏನ್ ಗೊತ್ತಾ? ಅಕ್ಷಯವಾದ ನಮ್ಗೆ ಸಿಗುತ್ತೆ. ಅಕ್ಷಯ ತದಿಗೆ ದಿವಸ ದ್ರೌಪದಿಗೆ ಆ ಪಾತ್ರೆ ಕೊಟ್ಲು, ಅಕ್ಷಯ ಪಾತ್ರೆ ಕೊಟ್ಲು ಭಗವಂತ. ಯಾಕೆ? ದ್ರೌಪದಿ ಫೇವರೇಟ್ ಆ ಭಗವಂತಂದು. ಬಹಳ ನನ್ಗೆ ಇಷ್ಟ, ನಿನ್ಗೆ ಒಂದು ಅಕ್ಷಯ ಪಾತ್ರೆ ಕೊಡೋದು ಕೊಟ್ನಾ? ದ್ರೌಪದಿಗೆ ಆ ಕಾಡಿನಲ್ಲಿರುವಾಗ ಅಲ್ಲಿ ಹಲವಾರು ಜನ ಮನೆಗೆ ಬರ್ತಾ ಇದ್ರು. ಅತಿಥಿ ದೇವೋಭವ ಅಂತ ಅತಿಥಿಗಳಿಗೆ ಅನ್ನ ಬಡಿಸ್ಬೇಕು. ಮಧ್ಯಾಹ್ನ ಊಟದ ಸಮಯ ಬಂದಕ್ಕೆ ಅವ್ರು ವಾಪಸ್ ಕಳಿಸ್ಲಿಕ್ಕೆ ಆಗಲ್ಲ, ಆಯ್ತಾ? ಆದ್ರೆ ಅವಳ ಹತ್ರ ಅನ್ನ ಇಲ್ಲ. ಮನಸ್ಸಿನಲ್ಲಿ ಭಾವನೆ ಇದೆ, ಏನು? ನಾನು ಅನ್ನ ಬಂದವ್ರಿಗೆ ಬಡಿಸ್ಬೇಕು ಅಂತ. ಅದಕ್ಕೆ ಯಜ್ಞ ಭಾವ ಅಂತ ಹೇಳುದು. ಯಜ್ಞ ಭಾವ ಬಂದಾಗ ಅದಕ್ಕೆ ಭಗವಂತ ಅಕ್ಷಯ ಪಾತ್ರ ಅಂತ ಕೊಟ್ಟ. ಇನ್ನು ಯಜ್ಞ ಮಾಡೋ, ಹಲವಾರು ಜನರಿಗೆ ಬಡಿಸು ಅಂತ. ಇಲ್ಲಿ ಏನ್ ಬಂತು? ಮೊದಲು ಮಾಡ್ಬೇಕು ಅಂತ ಭಾಷೆ ಬಂತು, ಯಜ್ಞ ಭಾವ ಬಂತು. ಯಜ್ಞ ಭಾವಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ, ಅದೇ ಅಕ್ಷಯ ತದಿಗೆ. ಸೊ ಯಜ್ಞ ಭಾವದಿಂದ ಜೀವನ ಮಾಡ್ಲಿಕ್ಕೆ ನಾವು ಕಲ್ತಾಗ ನಮ್ಗೆ ಜೀವನದಲ್ಲಿ ಏನೇನ್ ಬೇಕೋ ಅದೆಲ್ಲ ಬರ್ತದೆ. ನಮ್ಮ ಲೆಕ್ಕದಲ್ಲಿ ಏನು? ದುಡ್ಡಿದ್ರೆ ನಾನು ಯತ್ನ ಮಾಡ್ತೇನೆ ಅಂತ. ನಿಮ್ಗೆ ಯತ್ನ ಭಾವ ಏನು? ದುಡ್ಡು ಬರ್ತದೆ. ಅದು ಉಲ್ಟಾ ಇದೆ ಪ್ರಕೃತಿಯಲ್ಲಿ. ನೋಡಿ, ನಮ್ಮಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಿದೆ ಅಲ್ವಾ? ಅದರಲ್ಲಿ ಸಾಮಾನ್ಯ ದೃಷ್ಟಿಯಲ್ಲಿ ಯಾವ್ದು ಮುಖ್ಯ? ನಂಬರ್ 1 ಯಾವುದು? ಕಾಮ. ಕಾಮ, ಅದು ಬೇಕು ಇದು ಬೇಕು ಅನ್ನೋ ಆಸೆ. ಅದಕ್ಕೆ ಏನ್ ಬೇಕು? ಅರ್ಥ ಬೇಕು, ದುಡ್ಡು ಬೇಕು ಅಲ್ವಾ? ಕಾಮ ಪೂರಿಸಬೇಕಾದ್ರೆ ದುಡ್ಡು ಬೇಕು. ದುಡ್ಡಿದ್ರೆ ಕಾಮ ಎಲ್ಲಿ ಪೂರಿಸ್ಲಿಕ್ಕಾಗತ್ತೆ? ಅದಕ್ಕೆ ಕಾಮ ನಂಬರ್ 1, ಅರ್ಥ ನಂಬರ್ 2. ಸ್ವಲ್ಪ ದುಡ್ಡು ಉಳಿದ್ರೆ ಧರ್ಮ, ಸ್ವಲ್ಪ ಉಳಿದ್ರೆ ಅದರಲ್ಲಿ ಯಾವ್ದೋ ಅರ್ಥ ಕಾಮ ಪೂರ್ತಿ, ಅರ್ಥ ಕಾಮ ಆಗ್ಬೇಕು. ಅದ್ರ ಚಿಲ್ಲರೆ ದಾನ.
ಆಯ್ತಾ? ನಮ್ಗೆ ಅಕ್ಷಯ ತೃತೀಯಕ್ಕೆ ಏನ್ ಹಬ್ಬ ಇರ್ತದೆ ನೋಡಪ್ಪ, ನಿನ್ ಧರ್ಮ ಮೊದಲು ನಿನ್ಗೆ ಅರ್ಥ ಬರ್ತದೆ. ಅವಾಗ ಅರ್ಥ ದುಡ್ಡು ನೀನ್ ಏನ್ ಬೇಕಾದಕ್ಕೆ ಎಲ್ಲ ಬದುಕು ಬಿಡ್ತದೆ. ಅದ್ರಲ್ಲಿ ಕಾಮನ ಪೂರೈಸಬೇಕಾದ ಯಾಕೆ ಧರ್ಮ ಅರ್ಥ ಕಾಮ ಉಲ್ಟಾ. ನಮ್ಮದಕ್ಕೆ ಅರ್ಥ ಮೊದಲು, ನಮ್ಮನ್ನ ಕಾಮ ಮೊದಲು, ಅದಕ್ಕೆ ಅರ್ಥ ಆಮೇಲೆ ಧರ್ಮ. ಭಗವಂತನ ದೃಷ್ಟಿಯಲ್ಲಿ ಧರ್ಮ ಮೊದಲು, ಅದಕ್ಕೆ ಆಮೇಲೆ ಅರ್ಥ ಬರ್ತದೆ, ಆಮೇಲೆ ಕಾಮ, ಅದಕ್ಕೆ ಕಾಮ ಪೂರೈಸ್ತೀವಿ. ಏನು ನಿನಗೆ ಎಲ್ಲ ಇಚ್ಛೆಗಳು ಪೂರೈಸ್ತವೆ, ಯಾವುದು ಕಡಿಮೆ ಆಗುದಿಲ್ಲ. ಆದ್ರೆ ಧರ್ಮ ರೀತಿಯ ಜೀವನ ಮಾಡುವು, ಇದೇ ಭಗವದ್ಗೀತೆ ಹೇಳೋ ಪಾಠ. ಧರ್ಮ ಅರ್ಥ ಕಾಮ. ಯಾತಕ್ಕೋಸ್ಕರ? ಧರ್ಮ ಅರ್ಥ ಕಾಮ ನಿನ್ ಜೀವನ ಮಾಡಿದಾಗ ನಿನಗೆ ಮೋಕ್ಷ ಸಂಪಾದನೆ ಮಾಡ್ಲಿಕ್ಕೆ ದಾರಿ ತಿರುತ್ತದೆ. ಮೋಕ್ಷ ಅಂದ್ರೆ ಏನು? ಜೀವಾತ್ಮ ಪರಮಾತ್ಮ ಏಕತ್ವ. ಬದುಕಿದ್ದಾಗಲೇ ನಾನು ಭಗವಂತನಿಗೆ ಒಂದಾಗಿದ್ದೇನೆ ಅನ್ನುವ ಅರಿವು, ಜೀವಾತ್ಮ ಪರಮಾತ್ಮ ಏಕತ್ವ. ಅದಕ್ಕೋಸ್ಕರ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟ. ಯಾಕೆ ಅಕ್ಷಯ ಪಾತ್ರೆ ಕೊಟ್ಟದ್ದು? ಯಜ್ಞ ಮಾಡ್ಲಿಕ್ಕೆ. ಪಾತ್ರೆ ಮುಖ್ಯ ಅಲ್ಲ, ಆ ಪಾತ್ರೆಗೆ ಪಾತ್ರ ಮುಖ್ಯ. ನಾವು ಯಾರಾದ್ರೂ ಕೊಡ್ಬೇಕಾದ್ರೆ ಅದನ್ನು ತಗೊಳ್ಳಿಕ್ಕೆ ರಿಸೀವ್ ಮಾಡ್ಲಿಕ್ಕೆ ಶಕ್ತಿ ಇರ್ಬೇಕಲ್ಲ. ಅದನ್ನು ರಿಸೀವ್ ಮಾಡ್ಲಿಕ್ಕೆ ಪಾತ್ರ ಆಗ್ಬೇಕು. ಆ ದ್ರೌಪದಿಯನ್ನು ಆ ಅಕ್ಷಯ ಪಾತ್ರೆ ಮಾಡ್ಲಿಕ್ಕೆ ಪಾತ್ರ ಆದ್ರು. ಯಾಕೆ? ಆ ಸೇವಾ ಭಾವನೆಯಿಂದ, ಯಜ್ಞ ಭಾವನೆಯಿಂದ ಜೀವನ ಮಾಡ್ಬೇಕಂದ್ರೆ ಆ ಒಳಗಿನ ಉತ್ಸಾಹಕ್ಕೆ ಭಗವಂತ ಕೊಟ್ಟದ್ದು. ನೀವ್ ಯಾರಿಗಾದ್ರು ಒಬ್ರು ಏನೋ ಕೊಡ್ಲಿ, ಸುಮ್ಮನೆ ಏನು ಮಾಡಿದ್ರು ಕೊಡ್ತೀರಾ? ಏನೋ ಮಾಡ್ತಾ ಇದ್ರೆ ಉತ್ಸಾಹ ಇದ್ರು ಕೊಡ್ತೀರಾ? ಭಗವಂತ ಕೂಡ ಕೊಡೋದು ನಿಮ್ಗೆ. ಯಾವಾಗ ನಂಗೆ ಮಾಡ್ಬೇಕಂತ ಉತ್ಸಾಹ ಇದೆ, ಯಾವಾಗ ಸೇವೆ ಮಾಡ್ಬೇಕಂತ ಉತ್ಸಾಹ ಇದೆ, ಏನ್ ಬೇಕೋ ಅದು ಬರುತ್ತೆ. ಅದು ಪ್ರಕೃತಿಯ ನಿಯಮ. ಅದಕ್ಕೆ ಯಜ್ಞ ಭಾವ ಅಂತ ಹೇಳುದು. ಇಲ್ಲ ಏನಾದ್ರು ಇದ್ರೆ ಮಾಡ್ತೇನೆ, ಅದು ಅದು ಪ್ರಪಂಚದ ನಿಯಮ. ನಿಮ್ಮಲ್ಲಿ ಒಳ್ಳೆ ಭಾವನೆ ಇದೆಯಾ, ಭಗವಂತ ಎಲ್ಲ ಕೊಡ್ತಾನೆ. ಕಡೆ ಅಕ್ಷಯ ಪಾತ್ರೆ ಕೊಟ್ಟ. ಅಕ್ಷಯ ಪಾತ್ರೆ ಕೊಟ್ರೆ, ಅಕ್ಷಯ ಅಂದ್ರೇನು? ಏನ್ ಅರ್ಥ ಅಕ್ಷಯ ಅಂದ್ರೆ? ಎಷ್ಟು ಕೊಟ್ಟರು ಮುಗಿಯಲ್ಲ, ಅನ್ಲಿಮಿಟೆಡ್. ಜೀವನದಲ್ಲಿ ಏನ್ ಅನ್ಲಿಮಿಟೆಡ್ ಇದ್ರಿಯಪ್ಪ? ಅಕ್ಷಯ ಯಾವ್ದಾದ್ರು ಇದೆಯಾ? ದ್ರೌಪದಿನೇ ಮಹಾಭಾರತ ಯುದ್ಧ ಸತ್ತೋಗ್ಬಿಟ್ರು. ಅಕ್ಷಯ ಇದೆಯಾ? ಹಾಗಾದ್ರೆ ಅಕ್ಷಯ ಪಾತ್ರೆ ಅರ್ಥ ಏನು? ಏನ್ ಅಕ್ಷಯ ಇದೆ ಅಲ್ಲಿ? ಅಕ್ಷಯವಾದ ಏನ್ ಗೊತ್ತಾ? ಆ ಯತ್ನದಿಂದ ಅವ್ರು ಪುಣ್ಯ ಪಡಿತಾಳ, ಅದು ಅಕ್ಷಯ. ಅವ್ರು ಸತ್ತ ಮೇಲೆ ಪುಣ್ಯ ಬರ್ತದೆ. ಪಾತ್ರೆ ಅಕ್ಷಯ ಅಲ್ಲ, ಅಕ್ಷಯ ಪಾತ್ರೆ ಅನ್ನ ಬರ್ತದೆ. ಆ ಅನ್ನ ಕೊಡೋ ಭಾವ ಇದಕ್ಕೆ ಅವಳು ಪಾತ್ರ ಆದ್ಲು. ಆ ಪಾತ್ರದಿಂದ ಅನ್ನದಾನ ಮಾಡಿದ್ಲು. ಅನ್ನದಾನ ಮಾಡೋದು ಬಂದ ಪುಣ್ಯ ಇದೆಯಲ್ಲ, ಅವಳು ಈ ಜನ್ಮ ಅಲ್ಲ, ಹಲವಾರು ಅನಂತ ಕೋಟಿ ಜನ್ಮಗಳಲ್ಲೂ ಬರ್ತದೆ. ಅದು ಅಕ್ಷಯ. ಯಾವ್ದು ಅಕ್ಷಯ? ಅಕ್ಷಯ ಪಾತ್ರೆ ಅಕ್ಷಯನೋ, ನಿಮ್ ಬಂದ ಪುಣ್ಯ ಅಕ್ಷಯನೋ? ಪುಣ್ಯ ಅಕ್ಷಯ. ಆ ಪುಣ್ಯದಿಂದ ಒಂದು ಜನ್ಮದಲ್ಲಿ ಹಲವಾರು ಜನ್ಮಕ್ಕೆ ಅಷ್ಟು ಪುಣ್ಯ ಮಾಡ್ತಾರೆ. ಆ ಪುಣ್ಯನೂ ಪುಣ್ಯನೂ ಕ್ಷಯ, ಪುಣ್ಯನೂ ಮುಗಿದೋಗ್ಬಿಡ್ತದೆ. ಪುಣ್ಯನ ಎಲ್ಲರೂ ಮುಗೀತದ? ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ನೀವು ಒಳ್ಳೆ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರ. ಅದು ಎಷ್ಟು ದಿವಸ? ಅದು ಖಾಲಿ, ಅದು ಮುಗಿದೋಗ್ಬಿಡ್ತದೆ. ಪುಣ್ಯ ಕೂಡ ಅಕ್ಷಯ ಅಲ್ಲ. ಹಾಗಿದ್ರೆ ಅಕ್ಷಯ ಯಾವುದು? ಅದಕ್ಕೆ ಭಗವದ್ಗೀತೆ 15ನೇ ಅಧ್ಯಾಯ 16ನೇ ಶ್ಲೋಕ ಹೇಳ್ತದೆ. ಈ ಲೋಕದಲ್ಲಿ ಇಬ್ಬರು ಪುರುಷರಿದ್ದಾರೆ, ಕ್ಷರ ಪುರುಷ, ಅಕ್ಷರ ಪುರುಷ. ಕ್ಷರ ಪುರುಷ, ಅಕ್ಷರ ಪುರುಷ. ಅಕ್ಷರ ಯಾರು? ಕ್ಷರ ಅಂದ್ರೆ ಏನು? ಯಾವ್ದು ನಾಶದ ಆಗಿದೆ, ಯಾವ್ದು ಕ್ಷಯ ಇದೆ, ಅದು ಕ್ಷರ ಪುರುಷ. ಆಯ್ತಾ? ದೇಹ ಮನಸ್ಸು ಬುದ್ಧಿ, ಅದು ಕ್ಷರ ಪುರುಷ. ದೇಹ ಮನಸ್ಸು ಬುದ್ಧಿ ಅಂತ ನಾನು ಅಂತ ಜೀವನ ಮಾಡಿದಾಗ ಆ ಭ್ರಮೆಯಲ್ಲಿ ನಾವು ದುಃಖ ಪಡ್ತೇವೆ. ಈ ದೇಹ ಮನ ಬುದ್ಧಿಯಲ್ಲಿ ಅಕ್ಷರ ಪುರುಷ ಇದ್ದಾನೆ, ಆತ್ಮ ಇದ್ದಾನೆ. ಅದಕ್ಕೆ ಕೂಟಸ್ಥ ಚೈತನ್ಯ ಅಂತ ಹೇಳ್ತೇವೆ. ಅದನ್ನು ಕಂಡಾಗ ನಮ್ಮ ಜೀವನ ಸಾರ್ಥ ಆಗುತ್ತೆ. ಹಾಗಿದ್ರೆ ಅಕ್ಷಯ ಯಾವುದು? ಪಾತ್ರೆ ಅನ್ನ ಅಲ್ಲ, ಆ ಅನ್ನದಾನದಿಂದ ಬಂದ ಪುಣ್ಯ. ಆ ಪುಣ್ಯವೂ ಕ್ಷಯ. ಆ ಪುಣ್ಯ ಮಾಡುವವನಿದಾನಲ್ಲ, ಅವನಲ್ಲಿ ಎರಡು ಭಾಗ, ಕ್ಷರ ಪುರುಷ, ಅಕ್ಷರ ಪುರುಷ. ಕ್ಷರ ಪುರುಷ ಅಂದ್ರೆ ದೇಹ ಮನಸ್ಸು ಬುದ್ಧಿ, ಅಕ್ಷರ ಅಂದ್ರೆ ಆತ್ಮ. ಆ ಆತ್ಮವನ್ನು ಕಾಣಬೇಕು. ಆ ಆತ್ಮವನ್ನು ಕಂಡ ಮೇಲೆ 15ನೇ ಅಧ್ಯಾಯ 17ನೇ ಶ್ಲೋಕ ಏನ್ ಹೇಳ್ತದೆ? ಪರಮಾತ್ಮನ ಕಾಣು, ಉತ್ತಮ ಪುರುಷನ ಕಾಣು. ಆ ಉತ್ತಮ ಪುರುಷನೇ ನಿಜವಾದ ಅಕ್ಷಯ, ಅನಂತ. ಅದನ್ನು ಕಾಣುವುದೇ ಜೀವನ್ ಮುಕ್ತಿ. ಭಗವದ್ಗೀತೆ ಪಾಠ ಏನು? ಜೀವನದಲ್ಲಿ ಎಲ್ಲ ಕ್ಷಣಿಕ. ಆ ಕ್ಷಣಿಕವಾದ ಜೀವನದಲ್ಲಿ ಶಾಶ್ವತವಾದ ಕಾಣು, ಅದೇ ಆತ್ಮ. ಆ ಆತ್ಮ ಪರಮಾತ್ಮ ಏಕತ್ವವನ್ನು ಕಾಣು, ಅದೇ ಮುಕ್ತಿ. ಧರ್ಮ ಅರ್ಥ ಕಾಮದಿಂದ ಮೋಕ್ಷಕ್ಕೆ ಹೋಗು. ಎಲ್ಲ ಮನುಷ್ಯನಿಗೆ ಸಾಧ್ಯ ಇದೆ. ಇದು ಭಗವದ್ಗೀತೆ ತಾಯಿ ಹೇಳ್ಕೊಡ ಮಾರ್ಗ. ಯಜ್ಞ ಭಾವದಿಂದ ಜೀವನ ಮಾಡಿ, ಯಜ್ಞ ಭಾವ.
ಎಲ್ಲ ಕರ್ಮಗಳನ್ನ ಭಗವದ್ ಅರ್ಪಣಾ ಭಾವನೆ ಮಾಡು, ಕರ್ಮ ಯೋಗದಿಂದ ಜೀವನ ಮಾಡು. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಭಗವಂತ ಎಲ್ಲಾ ಕರ್ಮಗಳನ್ನು ಭಗವಂತನಿಗೆ ಅರ್ಪಣಾ ಭಾವನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಶುದ್ಧ ಆಗುತ್ತೆ. ಅದೇ ಮುಕ್ತಿಗೆ ಸಾಧನ ಆಗುತ್ತೆ. ಯಜ್ಞ ಭಾವನೆ ಜೀವನ ಮಾಡು, ಕರ್ಮಯೋಗದಿಂದ ಜೀವನ ಮಾಡು. ಇದು ಭಗವದ್ಗೀತೆ. ಭಗವಂತನ ಮೇಲೆ ಭಕ್ತಿ, ಪ್ರೇಮ, ಯಜ್ಞ ಭಾವ, ಕರ್ಮಯೋಗ, ಇದು ಜೀವನ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಜೀವನದಲ್ಲಿ ಮುಕ್ತಿ ಸಿಗುತ್ತೆ. ಮುಕ್ತಿ ಅಂದ್ರೆ ಏನು? ದುಃಖೇಶು ಅನುದಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದಿ ಮುನುಚ್ಯತೆ. ದುಃಖ ಬಂದಾಗ ಗದೆ, ಈಗ ದುಃಖ ಬಂದಾಗ ಪುಸ್ತಾಗ್ಬಿಡ್ತೇವೆ. ಜೀವನದಲ್ಲಿ ಕಷ್ಟ ಬಂದ್ಕೊಳ್ಳೆ ಪುಸ್ತಾಗ್ಬಿಡ್ತೇವೆ, ಬಿದ್ದೋಗ್ಬಿಡ್ತೇವೆ ಮನುಷ್ಯ. ಎಷ್ಟೇ ಕಷ್ಟ ಬಂದ್ರು ಕುಗ್ಗುವುದಿಲ್ಲ, ಅದು ಮುಕ್ತಿ. ಸುಖ ಬಂದಾಗ ಹಿಗ್ಗದೆ, ಅಲ್ಲ ಸುಖವನ್ನು ನಾವು ಕುಡಿಬೇಕು ಬೇಡವಾ? ಅದು ಸುಖವನ್ನು ಹಿಗ್ಗದಿದ್ರೆ ಮುಕ್ತಿ ಅಂದ್ರೆ ಏನಪ್ಪಾ? ಸುಖವನ್ನು ಸೆಲೆಬ್ರೇಟ್ ಮಾಡ್ಬೇಕ್ರಿಯಪ್ಪ. ಅರೆ ಎಷ್ಟೇ ಸುಖ ಬರಲಿ ಸ್ವಾಮಿ, ಅದು ಕ್ಷಣಿಕಾರಿ, ಎಷ್ಟು ದಿವಸ ಇರ್ತೀಯಪ್ಪ, ಅದು ಖಾಲಿ ಆಗುತ್ತೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ರಾಗ ದ್ವೇಷಗಳಿಗೆ ಒಳಗಾಗದೆ. ರಾಗ ದ್ವೇಷ ಅವ್ರು ಬೇಕ್ರಿ, ಬ್ಯಾಡ್ರಿ, ಅದು ಸರಿ ಇಲ್ರಿ, ಇದು ಸರಿ ಇಲ್ರಿ, ಅದು ಯಾರಿಗೆ ತೊಂದರೆ ಕೊಡ್ತಾರೆ? ಬಾಯಿ ಹೊಸಗಳು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಮ ರಾಗ ದ್ವೇಷಗಳು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ರಾಗ ದ್ವೇಷಗಳು ಮುಕ್ತರಾಗಿ ವೀತರಾಗ ಭಯ ಕ್ರೋಧ, ಭಯ ಹೋಗ್ಬಿಡ್ತದೆ ಜೀವನದಲ್ಲಿ. ಭಯ ಹೋಗ್ಬಿಡ್ತದೆ. ಯಾಕೆ ಹೋಗ್ಬಿಡುತ್ತೆ ಭಯ? ಯಾಕೆ ನಮ್ಗೆ? ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭಯ ಅದು ಕ್ಷಣಿಕ, ಅದು ಅಲ್ವೇ ಅಲ್ಲ. ನಿಜವಾದ ನಾನು ಯಾರು? ಶುದ್ಧ ಚೈತನ್ಯ ಆತ್ಮ. ನಿನ್ನ ಹೆಸರು ಕಣೆ ಚೈತನ್ಯ. ಆತ್ಮ ನಾನು ಹೋದಾಗ ಭಯ ಹೋಗ್ಬಿಡ್ತದೆ, ಕ್ರೋಧ ಹೋಗ್ಬಿಡ್ತದೆ. ನಾನು ಶಾಂತ ಸ್ವರೂಪ ಅಂತ ಗೊತ್ತಾಗುತ್ತೆ. ಇದಕ್ಕೆ ಮುಕ್ತಿ ಅಂತ ಹೇಳ್ತಾರೆ, ಜೀವನ ಮುಕ್ತಿ ಅಂತ ಹೇಳ್ತಾರೆ. ಈ ಜೀವನ ಮುಕ್ತಿಯನ್ನ ಎಲ್ರಿಗೂ ಪಡೆಯಲಿಕ್ಕೆ ಸಾಧ್ಯ ಇದೆ, ಅದಕ್ಕೊಂದು ಮಾರ್ಗ ಇದೆ ಅಂತ ಭಗವದ್ಗೀತೆ ತಾಯಿ ನಮ್ಗೆ ಹೇಳ್ಕೊಡ್ತಾರೆ. ಅದನ್ನ ಹೇಳ್ಕೊಳ್ಳಿಕ್ಕೆ ಇವತ್ತು ಇಬ್ರು ಆಚಾರ್ಯರು ಹುಟ್ಟಿದ ದಿವಸ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು. ಅಲ್ಲ, ಭಗವದ್ಗೀತಾ ತಾಯಿ ಒಂದು ಹೇಳ್ತಾಳೆ, ಇವರಿಬ್ರು ಬೇರೆ ಬೇರೆ ಹೇಳ್ತಾರಲ್ಲಪ್ಪ. ಒಬ್ಬೊಬ್ರು ಒಂದು ಹೇಳ್ತಾರಲ್ಲ, ಯಾರು ಹೇಳೋದು ನಿಜ, ಯಾರು ಹೇಳೋದು ಮಾತು ಕೇಳಬೇಕು? ಶಂಕರಾಚಾರ್ಯ ಹೇಳ್ತಾರೆ ನೀನ್ ಜೀವಾತ್ಮ ಪರಮಾತ್ಮ ಏಕತ್ವ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯ ಹೇಳಿದ್ರೆ ಜೀವಾತ್ಮ ಪರಮಾತ್ಮ ಏಕತ್ವ ಅಲ್ಲ, ಅವರು ಜೀವಾತ್ಮ ಪರಮಾತ್ಮ ಅಂಶಿ ಭಾವ, ನೀನ್ ಪರಮಾತ್ಮ ಅಂಶ ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಬಂದ್ರೆ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ. ಒಳ್ಳೆ ಕಥೆ ಆಯ್ತಲ್ಲ ಅಂತ. ಇದಕ್ಕೆ ಅವ್ರು ಏನ್ ಹೇಳಿದಾರೆ ನಮ್ಗೆ ಅರ್ಥ ಮಾಡ್ಕೋಬೇಕು. ತಾಯಿ ಹೇಳ್ತಾರೆ, ಆ ತಾಯಿ ಹೇಳಿದನ್ನ ಈ ಮೂರು ಆಚಾರ್ಯರು ನಮಗೆ ಅರ್ಥ ಆಗುವಾಗ ಹೇಳ್ತಾರೆ. ಅವರಲ್ಲಿ ಜಗಳ ಇಲ್ಲ, ಜಗಳ ನಮ್ಮಲ್ಲಿ ಅಷ್ಟೇ. ಅವರು ನಮಗೆ ಹೇಳ್ಬೇಕಾದ್ರೆ ನಮ್ಮ 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 ನಾವು ಯಾವ ಸ್ಥಿತಿ ಇಲ್ಲ ಅದಕ್ಕೆ ಹೇಳ್ತಾರೆ. ಮಧ್ವಾಚಾರ್ಯ ಹೇಳ್ತಾರೆ ಜೀವಾತ್ಮ ಪರಮಾತ್ಮ ಬೇರೆಪ್ಪ, ಒಂದಾಗಿ ಸಾಧ್ಯನೇ ಇಲ್ಲ. ನೀನ್ ಹೇಗೆ ಜೀವನ ಮಾಡ್ಬೇಕು? ದಾಸೋಹಂ ಭಾವ ಜೀವನ ಮಾಡ್ಬೇಕು. ಭಗವಂತನ ದಾಸ ಅಂತ ನಾನು ಜೀವನ ಮಾಡ್ಬೇಕು ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಅದು ಭಗವದ್ಗೀತೆ ಹೇಳ್ತಾರೆ. ಭಗವದ್ಗೀತೆ ಅದೇ ಇದೆ ಆಯ್ತಾ. ರಾಮಾನುಜಾಚಾರ್ಯ ಹೇಳ್ತಾರೆ ನೀನು ಭಗವಂತನ ದಾಸ ಭಗವಂತನ ಅಂಶ ನೀನು ಅಂತ ಜೀವನ ಮಾಡು, ಅದು ಭಗವದ್ಗೀತೆ ಇದೆ. ಶಂಕರಾಚಾರ್ಯ ಹೇಳ್ತಾರೆ ನೀನು ಭಗವಂತನ ಸ್ವರೂಪನೇ, ಜೀವಾತ್ಮ ಪರಮಾತ್ಮ ಒಂದೇ, ಅದು ಇದೆ ಭಗವದ್ಗೀತೆಯಲ್ಲಿ. ಅಲ್ಲ, ಇದ್ರಲ್ಲಿ ನಾವು ಯಾವ್ದನ್ನು ಉಳ್ಕೊಳ್ಳೋದಪ್ಪ? ಅವ್ರು ಸರಿನೋ ಇವ್ರು ಸರಿನೋ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನ ವ್ಯರ್ಥ ಆಗುತ್ತಲ್ಲ. ಇಲ್ಲಿ ಯಾವ ತಪ್ಪು ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಭಗವದ್ಗೀತೆ ತಾಯಿ ಹೇಳಿದ್ದು ಕರೆಕ್ಟ್ ಆಗಿದೆ, ಆಚಾರ್ಯ ಹೇಳಿದ್ದು ಕರೆಕ್ಟ್ ಆಗಿದೆ. ಏನ್ ಹೇಳಿದಾರೆ ಆಚಾರ್ಯರು ಅದು ಅರ್ಥ ಮಾಡ್ಬೇಕಾದ್ರೆ ಹನುಮಂತ ಮತ್ತು ರಾಮ ಬಗ್ಗೆ ಸಂಬಂಧ ಗೊತ್ತಬೇಕು. ಹನುಮಂತನ ಕೇಳ್ತಾರೆ ರಾಮ ನಿನ್ಗೆ ಏನಾಗ್ಬೇಕಪ್ಪ ಅಂತ. ಹನುಮಂತ ಹೇಳ್ತಾನೆ ನೋಡಪ್ಪ, ನನಗೆ ದೇಹ ಭಾವ ಬಂದಾಗ ನಾನು ರಾಮನ ದಾಸ. ನಾನು ದೇಹ ಅಂತ ಗೊತ್ತಾದಾಗ ನಾನು ಏನಾಗಬೇಕು? ಆಗಿದ್ದೀರಾ? ನಾನು ದೇಹ ಅಂತ ಗೊತ್ತಾದಾಗ ಯಾವ್ದು? ಧನದ ದಾಸ, ಕನಕ ದಾಸ, ದುಡ್ಡಿನ ದಾಸ, ಆಯ್ತಾ, ಹಸ್ಬೆಂಡ್ ದಾಸ, ವೈಫ್ ದಾಸ, ಮಕ್ಕಳ ದಾಸ. ದೇಹ ಭಾವ ಮುಗಿದೆ, ನಾವು ಯಾವ್ದು ದಾಸ ಆಗ್ಬಿಟ್ಟಿದ್ದೇವೆ? ಯಾವ್ಯಾವ್ದು ದಾಸ ಆಗ್ಬಿಟ್ಟಿದ್ದೇವೆ? ಹೆಂಡತಿಯ ದಾಸ, ಗಂಡನ ದಾಸ, ಮಕ್ಕಳ ದಾಸ, ಕೆಲಸದ ದಾಸ, ಬಾಸ್ ದಾಸ, ಆಯ್ತಾ, ಎಲ್ಲ ದಾಸ ಬಿಟ್ಟು ಭಗವಂತನ ದಾಸ ಆಗ್ಬೇಕು. ಅದಕ್ಕೆ ಮಧ್ವಾಚಾರ್ಯ ಪರಂಪರೆ ಎಲ್ಲರೂ ಕನಕದಾಸ, ಪುರಂದರ ದಾಸ, ದಾಸ ಹೇಳ್ಬಿಡ್ತಾರೆ. ದೇಹ ಭಾವ ಇದ್ದಾಗ ನಾವು ದಾಸರೇ ಆಗ್ಬೇಕು, ಭಗವಂತನ ದಾಸರಾಗಿ ಜೀವನ ಮಾಡ್ಬೇಕು.
ದೇಹ ಭಾವ ನಮ್ಗಿದ್ಯಾ? ಹಾ, ಇದೆಯಾ? ಇದೆಯಲ್ಲ ಗೊತ್ತಾಗ ಹೇಳು. ಎಷ್ಟು ಚೆನ್ನಾಗಿ ಕಾಣ್ತೀರಿ ನೀವು. ದೇಹ ಭಾವ ಇದೆ ಅಂತ ಟೆಸ್ಟ್ ಮಾಡಿಕೇನ್ರಿ? ಚೆನ್ನಾಗಿ ಕಾಣ್ತೀರಿ ನೀವು. ಹೇಳಿ ಡ್ರೆಸ್ ಭಾಳ ಚೆನ್ನಾಗಿದ್ರಿ. ಹೌದ್ರಿ? ಹಾ, ನಮ್ ಗಂಡ ತಂದು ಕೊಡ್ತೀರಿ ಇದು ನಮ್ಮ ಇದು ಮ್ಯಾರೇಜ್ ಆನಿವರ್ಸಿಗೆ. ಎಷ್ಟು ಚೆನ್ನಾಗಿದೆ. ದೇಹ ಭಾವ ಬಂದ್ಬಿಡ್ತಲ್ಲಿ. ದೇಹ ಭಾವ ನಮ್ಗೆ ಇದೆಯಾ ಪ್ರಶ್ನೆ ಮಾಡ್ಕೊಳ್ಳಿ ನಾವೇ. ದೇಹ ಭಾವ ಇದ್ರೆ ನಿಮ್ಗೆ ನೀವು ಜೀವನ ಮಾಡ್ಬೇಕಾದ ರೀತಿ ಏನು? ದಾಸೋಹಂ. ದಾಸನಾಗಿ ಜೀವನ ಮಾಡಬೇಕು. ದೇಹ ಭಾವ ಇದೆಯಾ ಪ್ರಶ್ನೆ ಯಾರು ಮಾಡ್ಬೇಕು? ನೀವು ಮಾಡ್ಕೋಬೇಕು. ಆವಾಗ ಮಧ್ವಾಚಾರ್ಯ ಹೇಳಿದ್ದನ್ನ ಅಕ್ಷರಶಃ ಪಾಲನೆ ಮಾಡಬೇಕು. ದಾಸೋಹಂ. ಎಂತ ದಾಸ? ಭಗವಂತನ ದಾಸ, ದೇವರ ದಾಸ. ಧರ್ಮ ಕಾರ್ಯದಲ್ಲಿ ಭಗವಂತ ದಾಸ ಮಾಡ್ಬೇಕು. ಅದಕ್ಕೆ ಹನುಮಂತ ಹೇಳ್ತಾನೆ, ನನಗೆ ದೇಹ ಭಾವ ಬಂದಾಗ ನಾನು ರಾಮನ ದಾಸ. ರಾಮ ಹೇಳ್ದನ್ನ, ರಾಮ ಯಾವ ಧರ್ಮ ಕಾರ್ಯ ಮಾಡ್ತಾನೆ, ನಾನು ಧರ್ಮ ಕಾರ್ಯ ಮಾಡ್ತೇನೆ ದಾಸನಾಗಿ. ಅದು ರಾಮ ಬಂಟ ಹನುಮಂತ. ದಾಸೋಹಂ. ಆಯ್ತು, ಧ್ಯಾನ ಕೂತ್ಕೊಂಡ್ರಿ. ಹನುಮಂತ ಹೇಳ್ತಾನೆ, ಧ್ಯಾನ ಕೂತ್ಕೊಂಡೆಪ್ಪ, ಕೆಲಸ ಮುಗೀತು, ಯುದ್ಧ ಎಲ್ಲ ಮುಗೀತು, ನಾನು ಧ್ಯಾನ ಕೂತ್ಕೊಂಡೆ. ಧ್ಯಾನ ಕೂತ್ಕೊಂಡಾಗ ಈಗ ದೇಹ ಭಾವ ಹೋಯ್ತು, ಮನಸ್ಸಿನಲ್ಲಿ ರಾಮ 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 ಅಂತ ಹೇಳಿ ರಾಮ ಮತ್ತು ನಾನು ಬಂದು, ರಾಮ ಬಂದು ಆಗ್ಬಿಟ್ಟೆ ನಾನು. ಯಾರಾಗ್ತೇನೆ? ದೇಹದಲ್ಲಿ ನಾನು ಬೇರೆ, ರಾಮ ಬೇರೆ. ರಾಮ ಬಂದು ಆಗ್ಬಿಟ್ಟೆ. ಧ್ಯಾನ ಮಾಡ್ತೇವೆ, ಏನಾಗ್ತದೆ? ಮನಸ್ಸಿನ ಸ್ಥಳಕ್ಕೆ ಹೋಗ್ತೇವೆ. ಮನಸ್ಸಿನ ಸ್ಥಳಕ್ಕೆ ಹೋದಾಗ ರಾಮ ಬಂದು ಆಗ್ಬಿಟ್ಟೆ. ರಾಮ ಬಂದು ಆಗ ನನ್ನ ಸಂಬಂಧಿಕ. ಆವಾಗ ಅಂಶಿ ಭಾವ ಬರ್ತದೆ. ಅದನ್ನು ರಾಮಾಂಜಾಚಾರ್ಯ ಧ್ಯಾನಾವಸ್ಥೆಯಲ್ಲಿ ನೀನು ರಾಮನ ಬಂಧು ಕಣಯ್ಯ. ಆವಾಗ ದಾಸೋಹಂ ಹೋಯ್ತು. ಈಗೇನಂತು? ಸೋಹಂ. ನಾನು ಮತ್ತು ಭಗವಂತ ಒಂದೇ ಅನ್ನೋ ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತಾ ಕೂತ್ಕೊಳ್ಳುವಾಗ ನಾನು ಬೇರೆ ಭಗವಂತ ಬೇರೆ ಧ್ಯಾನ ಮಾಡಬಾರ್ದು. ಕೆಲಸ ಮಾಡುವಾಗ ನಾನು ಬೇರೆ ಭಗವಂತ ಅಂತ ಬೇರೆ ಮಾಡಬೇಕು. ಕೆಲಸ ಮಾಡುವಾಗ ಭಗವಂತ ಹೇಳಿದ, ಭಗವಂತ ಗುರು ಮಾಸ್ಟರ್, ನಾನು ಸೇವಕ. ದಾಸೋಹಂ ಭಾವನೆ ಮಾಡಬೇಕು. ಯಾಕೆ? ದೇಹ ಭಾವ. ಧ್ಯಾನ ಕೂತ್ಕೊಂಡಾಗ ಸೋಹಂ, ನಾನು ಭಗವಂತ ಒಂದೇ ಅಂತ ಮಾಡಬೇಕು. ಅವಾಗ ಭಗವಂತನ ಗುಣ ನಿಮ್ಗೆ ಬರ್ತವೆ. ಭಗವಂತನ ಗುಣ ನಿಮ್ಮಲ್ಲಿ ಬರ್ತದೆ. ಸೋಹಂ ಭಾವನೆ ಮಾಡಿ. ಆಯ್ತಾ? ಕಡೆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ? ಮನಸ್ಸು ಶುದ್ಧಿ ಆಗ್ತದೆ. ಕರ್ಮಯೋಗ. ದಾಸೋಹಂ ಭಾವನೆ ಕರ್ಮಯೋಗ, ಸೋಹಂ ಭಾವನೆ ಧ್ಯಾನ ಯೋಗ. ಇದು ಕರ್ಮಯೋಗ, ಧ್ಯಾನ ಯೋಗ ಭಗವತಿ ಹೇಳ್ತವೆ. ಆಮೇಲೆ ಸ್ವಲ್ಪ ಮುಂದೆ ಹೋದಾಗ ಮನಸ್ಸು ಶುದ್ಧಿ ಆಗ್ತದೆ, ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಆಗ ಪ್ರಶ್ನೆ ಬರ್ತದೆ, ಸೋಹಂ, ನಾನು ಯಾರು? ನಾನು ಯಾರು? ಹನುಮಂತನಿಗೆ ಧ್ಯಾನ ಮಾಡಿ ಮಾಡಿ ನಾನು ಪ್ರಶ್ನೆ ಮಾಡ್ತೇನೆ, ನಾನು ಯಾರು? ಯಾರು ನಾನು? ಕೋಹಂ, ನಾನು ಯಾರು ಅಂತ ಪ್ರಶ್ನೆ ಬರ್ತದೆ. ಆ ನಾನು ಯಾರು ಅಂತ ಪ್ರಶ್ನೆ ಬಂದಾಗ ಚಿತ್ತಶುದ್ಧಿ ಆಗಿದೆ, ಕರ್ಮಯೋಗ ಮಾಡಿದ್ದಾನೆ, ಧ್ಯಾನ ಯೋಗ ಮಾಡಿದ್ದಾನೆ. ಚಿತ್ತಶುದ್ಧಿ ಆದಾಗ ನಾನು ಯಾರು ಪ್ರಶ್ನೆಗೆ ನಾಹಂ, ನಾನಿಲ್ಲ, ನಾನನ್ನೋದೇ ಇಲ್ಲ. ರಾಮ ಮಾತ್ರ. ಎಂತ ರಾಮ? ಆತ್ಮಾರಾಮ ಆನಂದ ರಮಣ. ಅದನ್ನು ರಾಮ ಶಂಕರಾಚಾರ್ಯ ಹೇಳಿದ್ರು ಅದ್ವೈತ ಅಂತ ಹೇಳಿದ್ರು. ಅದು ನಾನು ಭಗವಂತ ಅಲ್ಲ, ನಾನು ಹೋದಾಗ ಭಗವಂತ. ನಾನು ಮತ್ತು ಭಗವಂತ ಎರಡಿಲ್ಲ. ನಾನು ಅಹಂಕಾರ ಹೋದಾಗ ಅದು ಭಗವಂತ. ಇದೆಲ್ಲ ಅದ್ವೈತದಲ್ಲಿ ತಪ್ಪು ತಿಳ್ಕೊಬೇಡಿ. ನಾನು ಭಗವಂತ, ಆಲ್ರೆಡಿ ನೀವು ಭಗವಂತ ಆಗಿದ್ದೀರಪ್ಪ. ಯಾರು? ಗಂಡನಿಗೆ ಹೆಂಡತಿಗೆ ಗಂಡ ಭಗವಂತ ನೋಡ್ರಿ, ನಾನು ಹೇಳೋದು ಕೇಳ್ಬೇಕು. ಅವೆಲ್ಲ ಭಗವಂತ ಅಲ್ಲ. ಇದು ದೇಹ ಭಗವಂತ ಅಲ್ಲ, ಇದು ದೇವರ ಆತ್ಮ ಭಗವಂತ. ಅಲ್ಲಿ ನಾನು ಅನ್ನೋದೇ ಇಲ್ಲ ಅಲ್ಲ, ಅಹಂಕಾರನೇ ಇಲ್ಲಲ್ಲ. ಯಾವಾಗ ಭಗವತ್ ಸ್ವರೂಪಿ ಆಗ್ತೀರಾ? ನಾನೆಂಬುದು ನಾನಲ್ಲ, ಇದೇ ಮನ ಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆ ಶಿವಸ್ವರೂಪಿ ನಾನು. ಯಾವಾಗ? ಅದು ಅದ್ವೈತ. ಅದು ಶಂಕರಾಚಾರ್ಯ ಹೇಳಿ. ಮನಸ್ಸಿನ ಸ್ಥಳದಲ್ಲಿದ್ದಾಗ, ಧ್ಯಾನ ಸ್ಥಳದಲ್ಲಿದ್ದಾಗ ಅದು ರಾಮಾನುಜಾಚಾರ್ಯ ಹೇಳಿದ್ರು. ಸಮಾಧಿ ಸ್ಥಳದಲ್ಲಿದ್ದಾಗ ಶಂಕರಾಚಾರ್ಯ ಹೇಳಿದ್ರು. ದೇಹ ಭಾವದಲ್ಲಿದ್ದಾಗ ಮಧ್ವಾಚಾರ್ಯ. ಅದು ಎಲ್ಲಿ ತಪ್ಪಿದೆ? ನಿಮ್ ಪ್ರಶ್ನೆ ಮಾಡಿ, ನೀವ್ ಎಲ್ಲಿದ್ದೀರಾ ಅಂತ. ಅವ್ರು ಹೇಳ್ತೀರಿ, ನಾವೆಲ್ಲಿದ್ದೇವೆ? ನಿಮ್ ದೇಹ ಭಾವ ಇದೆಯಾ? ನನ್ ದೇಹ ಭಾವ ಇಲ್ಲ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀರಾ? ಎಷ್ಟು ಜನ ಮಾತಾಡ್ತೀರಾ? ಬಂತಲ್ಲಿ ದೇಹ ಭಾವ ಅಲ್ವಾ? ಸೊ ನಾವೆಲ್ಲಿದೆ ನೋಡ್ಕೋಬೇಕು. ಆ ಸ್ಥಳದಲ್ಲಿ ನಾವು ಯಾವ ಸ್ಥಳದಲ್ಲಿದ್ದೇವೆ? ಆಗ ದೇಹ ಭಾವದಲ್ಲಿದ್ರೆ ದಾಸೋಹಂ, ಧ್ಯಾನ ಭಾವದಲ್ಲಿದ್ರೆ ಸೋಹಂ, ಜ್ಞಾನ ಭಾವಕ್ಕೆ ಹೋದಾಗ ಕೋಹಂ. ಅದು ಜ್ಞಾನ ಅರ್ಥ ಆದಾಗ ನಾಹಂ, ನಾನಿಲ್ಲ. ಅಲ್ಲಿರೋದು ಶಿವೋಹಂ, ಶಿವ ಮಾತ್ರ. ಸೋಹಂ, ದಾಸೋಹಂ, ಸೋಹಂ, ಕೋಹಂ, ನಾಹಂ, ಶಿವೋಹಂ.
ಇದೇ ಭಗವದ್ಗೀತೆ ಸಾರ. ಪ್ರಶ್ನೆ ನಾವು ಮಾಡ್ಕೋಬೇಕು ಎಲ್ಲಿದ್ದೇವೆ ಅಂತ. ಭಗವದ್ಗೀತೆ ತಾಯಿ ಎಲ್ಲ ಹೇಳ್ಕೊಡ್ತಾರೆ. ನಮ್ಗೆ ಯಾವ್ದು ಅಪ್ಲೈ ಆಗ್ಬೇಕು? ಇಡೀ ಜನ್ಮ ರಾಮಾನುಜ ಹೇಳಿದ್ರು, ಶಂಕರ ಹೇಳಿದ್ರು, ಮತ್ತೊಂದು ಹೇಳಿದ್ರು, ಅದೆಲ್ಲ ಚರ್ಚೆ ಮಾಡ್ತಾ ಹೋಗ್ಬಿಡಿ. ಅವರೆಲ್ಲ ಸರಿಯಾಗಿ ಹೇಳಿದ್ದಾರೆ. ನಿಮ್ಗೆ ಅಲ್ಲಿ ಅಪ್ಲೈ ಆಗುತ್ತೆ ನೀವು ನೋಡ್ಕೋಬೇಕು. ನಮ್ಗೆ ಅಪ್ಲೈ ಮಾಡ್ಕೊಂಡು ನಾವು ಉದ್ಧಾರ ಮಾಡಬೇಕು, ಜೀವನ ಮುಕ್ತಿಯನ್ನು ಪಡಿಬೇಕು. ಅದೇ ಭಗವದ್ಗೀತೆ ಸಾರ. ಯಜ್ಞಭಾವ, ಕರ್ಮಯೋಗ, ಜ್ಞಾನ, ಜ್ಞಾನ, ಇದೇ ಭಗವದ್ಗೀತೆ ಸಾರ. ಇದನ್ನು ಭಗವದ್ಗೀತೆ ಸಾರನ್ನ ಮನೆ ಮನೆ ಮುಟ್ಟಿಸ್ಲಿಕ್ಕೆ ಗರ್ಗರ್ ಗೀತ. ಯಾಕೆ ಮುಟ್ಟಿಸ್ಬೇಕು? ಮನದಲ್ಲಿ ಮಂದಿರ ಆಗಬೇಕು. ನಮ್ಮ ದೇಹ ಅನ್ನೋದು ಭಗವಂತನ ದೇಗುಲ ಆಗಬೇಕು. ನಮ್ಮ ಮನಸ್ಸಿನಲ್ಲಿ ಜ್ಯೋತಿ ಬೆಳಗಬೇಕು, ಆತ್ಮ ಜ್ಯೋತಿ ಬೆಳಗಬೇಕು. ಎಂತ ಆತ್ಮಜ್ಯೋತಿ? ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯಕ್ ಜ್ಯೋತಿ, ಪರಾತ್ಪರ, ಜ್ಯೋತಿರೇವ ಜ್ಯೋತಿ, ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ, ಶಿವೋಸ್ಮ್ಯಹಂ. ನಾನೇ ಬೆಳಕಂತ ಗೊತ್ತಾಗಬೇಕು. ಎಂತ ಬೆಳಕು? ಟ್ಯೂಬ್ಲೈಟ್ ಬೆಳಕಲ್ಲ, ಫ್ಲಾಶ್ ಲೈಟ್ ಬೆಳಕಲ್ಲ, ಆತ್ಮಜ್ಯೋತಿ, ಆತ್ಮದ ಬೆಳಕು. ಇಡೀ ಪ್ರಪಂಚದ ಬೆಳಕು ನಾನು ಗೊತ್ತಾಗಬೇಕು. ಎಂತ ಅರಿವಿನ ಬೆಳಕೆ ಪ್ರಪಂಚ ಬೆಳಗ್ತಾ ಇರೋದು. ಇಡೀ ಪ್ರಪಂಚ ಕಾಣ್ತಾ ಇದೆಯಲ್ಲ, ಎಲ್ಲಿ ಕಾಣ್ತಾ ಇದೆ? ಸೂರ್ಯನ ಬೆಳಕು ಕಾಣ್ತಾ ಇದೆಯಾ? ನನ್ಗೆ ಅರಿವಿಲ್ದಿರ ಸೂರ್ಯ ಕಾಣ್ತಾನಾ? ನನ್ನ ಅರಿವಿನ ಬೆಳಕು ಪ್ರಪಂಚ ಬೆಳಗ್ತಾ ಇದೆ. ನನಗೆ ಮನಸ್ಸಲ್ಲಿ ಯೋಚನೆ ಬರ್ತದೆ, ಅದು ಗೊತ್ತಾಗೋದು ಹೇಗೆ? ಅರಿವಿನ ಬೆಳಕಿನಲ್ಲಿ. ಕಾಡಂತೆಯಲ್ಲಿ ಏನ್ ಗೊತ್ತಿಲ್ಲ ಇಲ್ಲ ಅಂತ ಗೊತ್ತಾಗೋದು ಹೇಗೆ? ಅದು ಅರಿವಿನ ಬೆಳಕಿನಲ್ಲಿ. ಎಚ್ಚರ ಸ್ಥಿತಿಯಲ್ಲಿ ಬಾಹಿರ್ ಜ್ಯೋತಿ, ಸ್ವಪ್ನ ಸ್ಥಿತಿಯಲ್ಲಿ ಅಂತರ್ಜ್ಯೋತಿ, ಕಾಡಂತೆಯಲ್ಲಿ ಪ್ರತ್ಯೇಕ ಜ್ಯೋತಿ. ಎಲ್ಲ ಜ್ಯೋತಿಗಳಿಗೆ ಜ್ಯೋತಿ ನಾನು, ಆತ್ಮಜ್ಯೋತಿ. ಅದು ಬೆಳಗಬೇಕು. ಆ ಎಲ್ಲರ ಮನೆಯಲ್ಲಿ ಬೆಳಗಿದಾಗ ಏನಾಗುತ್ತೆ? ಶಾಂತಿ ಬರ್ತದೆ. ಅದೇ ಗರ್ಗರ್ಗೀತೆ, ಅದೇ ನಮ್ಮ ಭಗವದ್ಗೀತಾ ಸತ್ಸಂಗದ ಗುರಿ. ಈಗ ವಿಜಯಜಿ ಮತ್ತು ಹಲವಾರು ಆಚಾರ್ಯರು ಸತತವಾಗಿ ಭಗವದ್ಗೀತೆಯ ಸಂದೇಶವನ್ನ ಜನರಿಗೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆಶಾಲಕ್ಷ್ಮಿಯವರು ಈ ಗರ್ಗರ್ ಗೀತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಡೆ ಮುಂದೆ ಹೋಗ್ಲಿ, ಹಲವಾರು ಜನರಿಗೆ ಭಗವದ್ಗೀತೆಯ ಜ್ಞಾನ ಮುಟ್ಟಲಿ, ಗರ್ಗರ್ ಗುರುಕುಲ ಆಗ್ಲಿ, ಮನ್ ಮಂದಿರ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸ್ತೇನೆ. ಹರಿ ಓಂ.